ಎಲ್ಲರಿಗೂ ನಮಸ್ಕಾರ. ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹಸಿ ಬಟಾಣಿ ಕಾಳದ್ದು ಮಸಾಲೆ ಕಡುಬು ಮಾಡೀನಿ. ಅದು ಹೆಂಗೆ ಮಾಡೋದಂತ ನಿಮಗೂ ಹೇಳ್ಕೊಡ್ತೀನಿ ಬರ್ರಿ. ಇವು ಹಸಿ ಬಟಾಣಿ ಕಾಯಿ ಇರ್ತಾವ್ರಿ, ಅವು ತೊಗೊಂಬಂದು ಎಲ್ಲ ಚಂದಾಗೆ ಕಾಳು ಸುಲಿದಿಟ್ಟೀನಿ. ಸುಲಿದು ಅವು ಒಂದು ಮಿಕ್ಸರ್ ಪಾತ್ರೆಗೆ ಹಾಕೊಂಬಂದಿನಿ. ಅದು ಅಂದ್ರೆ ಪೂರ ಸಣ್ಣ ಮಾಡಬಾರ್ದು, ಸ್ವಲ್ಪ ಹಳ್ಕ ಬಳ್ಕ ಮಾಡಿದ್ರೆ ಬರ್ತದೆ. ಇಲ್ಲ ಹಾಗೆ ಅಪ್ಪುಟ ಮಾಡಿದ್ರು ಬರ್ತದೆ. ಮನ್ಯಾಗ ವಯಸ್ಸಾದವರು ಇರ್ತಾರೆ, ಅದ್ರ ಸಲುವಾಗಿ ಸ್ವಲ್ಪ ಹಳ್ಕ ಬಳ್ಕ ಮಾಡ್ಕೊಂಬಂದಿನಿ. ಅದು ಒಂದು ಬುಟ್ಟಿ ಒಳಗೆ ಎಲ್ಲ ಸವ್ರು ತೆಗೆದು ಅದೇ ಮಿಕ್ಸಿ ಪಾತ್ರೆ ಒಳಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ರುಬ್ಕೊಂಬಂದಿನಿ. ರುಬ್ಕೊಂಬಂದು ಅದು ಏನು ಹುದು ತೆಗೆದಿಟ್ಟಿವಲ್ಲ ಒಂದು ಬುಟ್ಟಿ ಒಳಗೆ, ಅದೇ ಬುಟ್ಟಿಗೆ ಮತ್ತು ಇದಿಷ್ಟು ಮೆಣಸಿಕಾಯಿ ಪೇಸ್ಟ್ನು ಅದಕ್ಕೆ ಹಾಕಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. ಬೇಕಂದ್ರೆ ಒಬ್ಬೊಬ್ರು ಉಳ್ಳಾಗಡ್ಡಿ ಹಾಕ್ಲಾರೆ ಮಾಡಿರ್ತಾರೆ, ಅಂದ್ರೆ ಟೇಸ್ಟ್ ಆತಾವತ್ತೇಳಿ ಸ್ವಲ್ಪ ಸಣ್ಣಗೆ ಹೆಚ್ಚಬೇಕ್ರಿ ಉಳ್ಳಾಗಡ್ಡಿ. ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಇಲ್ಲಿ. ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಬುಟ್ಟಿ ಇಡ್ಬೇಕ್ರಿ. ಬುಟ್ಟಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಒಂದು 2 ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದು ಅದ್ರಾಗ ಹಾಕಿ ಕೆಂಪಾಗಂಗೆ ತಾಳಿಸ್ಬೇಕು. ಅವು ಕೆಂಪು ಆದ್ಕೂಡಲೇ ಇದು ಎಲ್ಲ ಹಸಿಮೆಣ್ಸಿಕಾಯಿ ಪೇಸ್ಟಿಂದು ವಟಾಣಿ ಕಾಳಿಂದು ಎಲ್ಲ ಹಾಕಿ ಚೆಂದಾಗೆ ತಿರುವಾಡಬೇಕು. ಅದು ಹಸಿ ವಾಸ ಹೋಗುತ್ತಾನ ಚಲೋ ಹೊತ್ತಿನಾಗೆ ತಿರುವಾಡ್ಬೇಕ್ರಿ. ತಿರುವಾಡಿ ಈ ಕಡೆ ಆರಿ ಇಡ್ಬೇಕು. ಅದು ಗ್ಯಾಸ್ ಬಂದ್ ಮಾಡಿ ಆರಿಡ್ಬೇಕು. ಕಡುಬು ಮಾಡ್ಲಿಕ್ಕೆ ಕಣಕ ಬೇಕಲ್ಲ, ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಕಾಸಿ ಹಾಕೋಬೇಕ್ರಿ. ಎಣ್ಣೆ ಕಾಸಿ ಹಾಕೊಂಡ್ರೆ ಕಡುಬು ಚಂದ ಆತಾವ್ರಿ, ಗುಳಿ ಚಂದ ಏರ್ತಾವ. ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಕಾಸಿ ಹಾಕೊಂಡು ಒಂದು ಚಿಟಿಕೆ ಉಪ್ಪು ಹಾಕಿ ಗಟ್ಟಿಗೆ ಕಲಿಸ್ಬೇಕ್ರಿ. ಅದು ಹಿಟ್ಟು ಅಂದ್ರೆ ಚಪಾತಿ ಅದಕ್ಕೆ ಕಲಿಸಿ ಒಂದು 2 ನಿಮಿಷ ಮುಚ್ಚಿಡ್ರಿ. ಈಗ ಅದು ಕಣಕ ತೊಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಬೇಕು. ಈಗ ಸಣ್ಣ ಉಳ್ಳಿ ಮಾಡ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಎಲೆ ಲಟ್ಸ್ಕೋರಿ. ಸಣ್ಣ ಎಲೆ ಲಟ್ಸ್ಕೊಂಡು ಅದಕ್ಕೆ ಸುತ್ತ ದಂಡಿಗೆ ಒಂದು ಸೈಡ ನೀರು ಹಚ್ಚಬೇಕು. ನೀರು ಹಚ್ಚಿದ್ರೆ ಒಡಿದಿಲ್ಲ, ಇಲ್ಲಿಲ್ಲಂದ್ರೆ ಒಡೆದು ಬಿಡ್ತಾವೆ. ಹಾಗೆ ಒತ್ತಿದ್ರೆ ಒಡಿತಾವ. ಅದು ಒಂದು ಚಮಚದಷ್ಟು ಅದು ಆರಿದ ಈಗ ಆರಿದ ತೊಗೊಂಡು ಒಂದು ಚಮಚದಷ್ಟು ಅದ್ರ ತುಂಬ್ಕೋಬೇಕು. ತುಂಬಿ ಚೆಂದಾಗಿ 2 ಸೈಡ ಒತ್ತಬೇಕ್ರಿ. ಅದು ಬಾಯಿ ಬಿಡ್ಲಾರ್ದಂಗೆ ಒತ್ತಬೇಕು. ಒತ್ತಿ ಈ ಕಡಾಯಾಗ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಡಬೇಕು. ಕಾದದ ಎಣ್ಣೆ ಒಳಗೆ ಇವು ಕಡುಬ ಒಂದು ಬಿಟ್ಟು ಚೆಂದ ಕೆಂಪಾಗಿ ಕರ್ಕೋಬೇಕ್ರಿ. ಕೆಳಗೆ ಮೇಲೆ ಕೂಡ ಕೆಂಪಾಗಬೇಕು. ಕೆಂಪಂಗೆ ಕರ್ಕೊಂಡು ತಕ್ಕೊಂಡ್ರೆ ಈಗ ವಟಾಣಿ ಕಾಳದ್ದು ಮಸಾಲೆ ಕಡುಬ ರೆಡಿ. ತಿನ್ಲಿಕ್ಕೂ ಭಾರಿ ಟೇಸ್ಟ್ ಹತ್ತದ್ರಿ. ನೀವು ಒಮ್ಮೆ ಮಾಡಿ ತಿಂದು ನೋಡ್ರಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.